ನಮಸ್ ಎಲ್ರಿಗೂ ನಮಸ್ಕಾರ. ನಾನು ಅರುಣ. ನಮ್ಮ ಜರ್ನಿ ಇವತ್ತು ಫ್ಯಾಮಿಲಿ ಫಂಕ್ಷನ್. ಒಂದು ಸಿಂಪಲಾಗಿ ಎಂಗೇಜ್ಮೆಂಟ್ ಇದೆ. ಅದಕ್ಕೆ ಹೋಗ್ತಾಯಿದ್ವಿ. ನಾನು ನಮ್ಮ ಅತ್ತೆ ಮಗಳು, ಅವ್ರ ಮಗ, ಅವ್ರ ಅಳಿಯ, ಅವ್ರ ದೊಡ್ಡ ಮಗ. ಇದು ಎಂಗೇಜ್ಮೆಂಟ್ ಫಂಕ್ಷನ್ನು. ಅಲ್ಲಿ ಸೆಲ್ಫಿ ತೊಗೊಂಡು ಊಟ ಮುಗಿಸ್ಕೊಂಡು ಮತ್ತು ನಮ್ಮ ಅತ್ತಿಗೆ, ಅಲ್ಲಿಂದ ನಮ್ಮ ಮನೆಯವರ 3ನೇ ಅಣ್ಣನ ಮನೆಗೆ ಹೋಗ್ತಾಯಿದ್ವಿ. ಇದು ನಮ್ಮ ಅತ್ತೆ ಹಾಕಿರೋ ತೆಂಗಿನ ಸಸಿ ಅಂತೆ ಅವ್ರ ಮನೆ ಹತ್ರ. ಅಲ್ಲಿ ಸ್ವಲ್ಪ ನಮ್ಮ ಮನೆಯವರ ಅಣ್ಣನ ಮನೆ ಇರೋದು ಸುವರ್ಣ ಲೇಔಟ್ ಮೈಸೂರಲ್ಲಿ. ಸ್ವಲ್ಪ ನಮ್ಗೆ ಅಡ್ರೆಸ್ ಕನ್ಫ್ಯೂಸ್ ಆಯಿತು ಅಲ್ಲಿಂದ ಬರೋಕ್ಕೆ. ನಾವು ದಟ್ಕಳ್ಳಿ ಮೇಲೆ ಬರಬೇಕಾಗಿತ್ತು. ದಟ್ಕಳ್ಳಿಗೆ ಹೋಗೋಕ್ಕೆ ಹೇಗೆ ಅಂತ ರೂಟ್ ಕೇಳ್ಕೊಂಡು ಅದ್ಯಾವುದೋ ಎರಗನಹಳ್ಳಿ ಅಂತೇನೋ ಹೇಳಿದರು. ಅದ್ರ ಮೇಲೆ ಬಂದ್ವಿ ಆ ರೂಟಲ್ಲಿ. ನಮ್ಮ ಮನೆಯವರು ಅಕ್ಕಪಕ್ಕದವ್ರಿಗೆಲ್ಲ ಅಡ್ರೆಸ್ ಕೇಳಿ ಹೆಂಗೆ ಹೋಗೋದು ಅಂತೆಲ್ಲ ಕೇಳಿಕೊಂಡು ಮತ್ತು ದಟ್ಕಳ್ಳಿ ರಿಂಗ್ ರೋಡಿಗೆ ಬಂದ್ವಿ. ನಮ್ಮ ಹಿಂದೆ ನಮ್ಮ ಭಾವ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ಮತ್ತು ಅವ್ರ ಮನೆಗೆ ಹೋಗಬೇಕಾಗಿತ್ತು, ನಮ್ಮ ಮನೆಯವರ 3ನೇ ಅಣ್ಣನ ಮನೆಗೆ. ಅವ್ರ ಮನೆ ಇರೋದು ಶಿವರಾಂಪುರ. ಸೊ ಹಾಗೆ ದಟ್ಕಳ್ಳಿ ರಿಂಗ್ ರೋಡ್ ಮೇಲೆ ಹೋಗಿದ್ರೆ ಹತ್ರ ಆಗುತ್ತಲ್ಲ ಅಂತೇಳ್ಬಿಟ್ಟು ಅವ್ರ ಮನೆಗೆ ಹೋದ್ವಿ. ಅವ್ರ ಮನೇಲಿ ಏನೋ ಸ್ವಲ್ಪ ಗೇಟ್ ಹತ್ರ, ಮನೆ ಬಾಗಿಲ ಹತ್ರನೇ ಡ್ರೈನೇಜ್ ಕೆಲಸ ಏನೋ ನಡೀತು. ನಮ್ಮ ಮನೆಯವರ ಅಣ್ಣನ ಮನೆ ಹತ್ರ ಸ್ವಲ್ಪ ಏನೋ ಡ್ರೈನೇಜ್ ಕೆಲಸ ಆಗಿರೋದ್ರಿಂದ ಮೋರಿ ಥರ ಹಗ್ದುಬಿಟ್ಟಿದ್ರು. ಅದನ್ನು ದಾಟೋಕ್ಕೆ ಸ್ವಲ್ಪ ಹೆದರ್ಕೊತಾಯಿದ್ರು ನಮ್ಮ ಅತ್ತೆ ಮತ್ತು ಅವ್ರ ಮಗಳು. ಈಗ ಏನೋ ನಾನು ಕೈ ಹಿಡ್ಕೊಂಡು ಬನ್ನಿ ನಾನು ದಾಟಿಸ್ತೀನಿ ಅಂತೇಳಿ ದಾಟಿಸ್ದೆ. ಆಮೇಲೆ ಅವ್ರ ಮಗನೂ ಬಂದ. ಸೊ ಇದು ನಮ್ಮ ಅತ್ತಮ್ಮ, ಅವ್ರ ಅಳಿಯ, ಅವ್ರ ವೈಫ್. ಇದು ನಮ್ಮ ಮನೆಯವ್ರ ಅಣ್ಣ. ನುಗ್ಗೆ ಸೊಪ್ಪೆಲ್ಲ ಬೆಳೆದಿದೆ, ಕಿತ್ಕೊಳ್ಳಂಗಿದ್ರೆ ಕಿತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ನಾನು ಇವನಿಗೆ ರೇಗಿಸ್ತಾಯಿದ್ದೆ, ಮರ ಹತ್ತು ಕಿತ್ಕೊಡು ಅಂತ. ಅವ್ನು ನಗ್ತಾಯಿದ್ದ. ಸೊ ಆಮೇಲೆ ನಮ್ಮ ಮನೆಯವರೇ ಬಂದರು. ಅವ್ರ ಅಣ್ಣ ಹೇಳ್ತಿದ್ದ, ಇಲ್ಲಿಂದ ಕಾಲ್ ಮಾಡಿಬಿಟ್ಟು ಮರ ಹತ್ಬಿಟ್ಟು ಕಿತ್ಕೋ, ಏನಿಲ್ಲ ಅಂಥೇಳಿ. ಸೊ ಏನಂದರೆ ನುಗ್ಗೆ ಸೊಪ್ಪು ಬೇರೆ ಮರದ ಥರ ಗಟ್ಟಿ ಇರೋಲ್ಲ, ಅದು ತುಂಬ ತೆಳು ಇರುತ್ತೆ. ಕೊಂಬೆ ಎಲ್ಲ ಹಿಂಗಂದ್ರೇ ಬೆಂಡಾಗ್ಬಿಡುತ್ತೆ, ಕಟ್ಟಾಗಿ ಬಂದ್ಬಿಡುತ್ತೆ. ಹಂಗಾಗಿ ನಂಗೆ ಸ್ವಲ್ಪ ಭಯ ಇತ್ತು ರೀ. ಹತ್ತಿ ಹುಷಾರಾಗಿ ಹತ್ರಿ, ಅದು ಬೇಗ ಕಟ್ಟಾಗುತ್ತೆ, ಅದು ವೆಯ್ಟ್ ತಡೆಯಲ್ಲ ನುಗ್ಗೆ ಮರ ಅಂಥೇಳಿ ಅವ್ರ ಅಣ್ಣ ಹೇಳ್ಕೊಡ್ತಾಯಿದ್ರು. ನಮ್ಮ ಮನೆಯವ್ರ ಅಣ್ಣ ಏನಿಲ್ಲ ಹೆದರ್ಕೋಬೇಡ, ಹತ್ತು ಅಂತೇಳಿ. ಅಂತೂ ನಮ್ಮ ಮನೆಯವ್ರು ಕಷ್ಟಪಟ್ಟು ಹತ್ತಿದ್ರು. ಹತ್ಬಿಟ್ಟು ಅವ್ರ ಭಾವನ ಹತ್ರ ಕತ್ತಿ ಇಸ್ಕೊಂಡು ಎಲ್ಲ ಕಟ್ ಮಾಡಿಕೊಟ್ರು. ನುಗ್ಗೆ ಸೊಪ್ಪೆಲ್ಲ ಕಟ್ ಮಾಡಿ ಕೊಟ್ಟರು. ಕಟ್ ಮಾಡ್ತಾಯಿದ್ರು. ನಾವೆಲ್ಲ ಕೆಳಗಡೆ ಬಿದ್ದಿದ್ದನ್ನೆಲ್ಲ ಆರಿಸ್ಕೊತಾಯಿದ್ವಿ. ಇಲ್ಲೊಳಗಡೆ ಅಮ್ಮ ಮಗಳು ಹರಟೆ ಹೊಡಿತಾಯಿದ್ರು. ಇಲ್ಲಿ ಅಮ್ಮ ಮಗಳು ಒಳಗಡೆ ಹಳೆಯ ವಿಷಯ ಎಲ್ಲ ಮಾತಾಡ್ತಾಯಿದ್ರು. ಇದು ನಮ್ಮ ಮನೆಯವರ 3ನೇ ಅಣ್ಣನ ಮನೆ. ನಮ್ಮ ಅಕ್ಕ ಇಲ್ಲಿ ಕಾಫಿ ಗಿಡ್ತಾಯಿದ್ರು. ನಾವು ಅಲ್ಲೇ ಕಾಫಿ ಕುಡ್ತಿದ್ವಲ್ಲ 4ನೇ ಅಣ್ಣನ ಮನೇಲೇ. ಸೊ ಇಲ್ಲೂ ಕಾಫಿನ ಅಂದ್ಕೊಂಡು ಮಾತಾಡ್ತಾಯಿದ್ದೆ. ಯಾಕಕ್ಕ ಸುಮ್ಮನೆ ಕಾಫಿ ಎಲ್ಲ ಮಾಡ್ತೀರಾ, ಎಲ್ಲ ಬಂದಿದ್ದೀವಲ್ಲ ಫಂಕ್ಷನಲ್ಲೇ ಅಂತ. ಸೊ ಎಲ್ಲ ಕೂತ್ಕೊಂಡು ಹಳೆಯ ವಿಷಯ ಎಲ್ಲ ಮಾತಾಡ್ತಾಯಿದ್ವಿ. ಇದು ನಮ್ಮ ಮಾವನವರು ಬಸ್ ಇಟ್ಟಿದ್ರಂತೆ ಆ ಕಾಲಲ್ಲೇ, ಅಂದರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೇ 1942ಲೇ ಬಸ್ ಇಟ್ಟಿದ್ರಂತೆ. VRL ಬ್ರದರ್ಸ್ ಅಂತ. ನಮ್ಮ ಮಾವನವ್ರ ಹೆಸರು ವೆಂಕಟರಾಮು ಅಂತೇಳಿ. ಆ ಟೈಮಲ್ಲೇ ಬಸ್ಸೆಲ್ಲ ಇಟ್ಟು ಅದಕ್ಕೆ ಮ್ಯಾನೇಜರು, ಕ್ಲೀನರು, ಕೆಲಸಗಾರರು ಇವರೇ ನಮ್ಮ ಮಾವನವರು, ವೆಂಕಟರಾಮು ಅಂತೇಳಿ. ಅದನ್ನೆಲ್ಲ ನಮ್ಮ ಮನೆಯವರ ಅಣ್ಣ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ ಟೈಮಲ್ಲೇ ಯಾವ ರೀತಿ ಬಸ್ ಇಟ್ಟು ಕಂಪ್ನಿ ನಡೆಸ್ತಾಯಿದ್ರು, VRL ಬ್ರದರ್ಸ್ ಅಂತ ಎಲ್ಲ ಹೇಳ್ತಾಯಿದ್ರು. ಇದು ನಮ್ಮ ಅಕ್ಕ ಟ್ಯೂಷನ್ ಮಾಡ್ತಾರೆ ಅವ್ರ ಮನೇಲಿ ಮಕ್ಕಳಿಗೆಲ್ಲ. ಸೊ ಟ್ಯೂಷನ್ ಮಾಡೋ ರೂಮು ನನಗೆ ತೋರಿಸ್ತಾಯಿದ್ರು. ಈ ಥರ ಮಕ್ಕಳಿಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ, ಟ್ಯೂಷನ್ ಮಕ್ಕಳಿಗೆ ಈ ಥರ ಕೂತ್ಕೋತಾರೆ ಅಂತೇಳ್ಬಿಟ್ಟು. ಆಮೇಲೆ ನಮ್ಮ ಅಕ್ಕ, ಬಾವ, ನಮ್ಮ ಅತ್ತೆಮ್ಮಂಗೆ ಮಗ ಸೊಸೆ ಉಂಗುರ ಕೊಟ್ಬಿಟ್ಟಿದ್ದಾರೆ. ಒಂದು ಆಸ್ಟ್ರೇಲಿಯಾದಿಂದ ಅವ್ರ ಮಗಳು ತಂದು ಕೊಟ್ರಂತೆ. ಹಾಗಾಗಿ ನಮ್ಮ ಅತ್ತೆಮ್ಮಂಗೆ ಕೈಲಿ ಕೊಟ್ಟಿದ್ದಾರೆ ಅದನ್ನ. ಆಮೇಲೆ ಅಲ್ಲೆಲ್ಲ ಕಾಫಿ ಟೀ ಮುಗಿಸ್ಕೊಂಡು ಹೊರಟ್ವಿ. ನಮ್ಮ ಕಾರಲ್ಲಿ ಸ್ವಲ್ಪ ಹೋಗ್ಬೇಕಾದ್ರೆ 5 ಜನಕ್ಕೆ ಸಾಕಾಗ್ತಾ ಇರಲಿಲ್ಲ. ಸೊ ಅವರು ತೊಡೆ ಮೇಲೆ ಕುತ್ಕೊಳ್ಳೋಕ್ಕೋಗಿ ಎಲ್ಲ ಹಂಗೆ ಉಂಟ್ಕೊಬಿಟ್ರು. ನಾನು ರೇಗಿಸ್ತಾಯಿದ್ದೆ, ಅಮ್ಮನ ಕೂರಿಸ್ಕೊ ತೊಡೆ ಮೇಲೆ, ನೋಡಿ ಎಲ್ಲ ಅಮ್ಮಂದಿರೋ ಮಕ್ಳನ್ನ ಕೂರಿಸ್ಕೊಂಡ್ರೆ ನೀನು ಅಮ್ಮನ್ನೇ ತೊಡೆ ಮೇಲೆ ಕೂರಿಸ್ಕೊತಾ ಇದೆಯಾ, ಎಷ್ಟು ಅದೃಷ್ಟ ಮಾಡಿದ್ಯಾ
ಅಮ್ಮನ ಕೂರಿಸ್ಕೊಳಕ್ಕೆ ಅಂತೇಳಿ ರೇಗಿಸ್ತಾ ಇದ್ದೆ. ಸೊ ಅಲ್ಲಿಂದ ಮುಗಿಸ್ಕೊಂಡೆಲ್ಲ ಬರೋಷ್ಟ್ರಲ್ಲಿ ನೈಟ್ ಆಗಿತ್ತು. ನಾನೇನು ಅಡುಗೆನೂ ಮಾಡಿರಲಿಲ್ಲ. ನಮ್ಮ ಮನೆಯವ್ರು ಈಗೇನು ಮಾಡ್ತೀಯ ಅಂತೇಳ್ಬಿಟ್ಟು ಅಲ್ಲೇ ನಮ್ಮ ಮನೆ ಹತ್ರ ರೋಟಿ ಕರಿ ಮಾಡ್ತಾರೆ. ಸೊ ರೋಟಿ ಕರಿ ತೊಗೊಂಡು ಮನೆಗೆ ಬಂದು ರೋಟಿ ಕರಿ ತಿಂದ್ವಿ. ಸಂಡೇ ಜರ್ನಿ ಇಷ್ಟ ಆಗಿತ್ತು. ಐ ಲವ್ ಫ್ಯಾಮಿಲಿ. ನಂಗೆ ಫ್ಯಾಮಿಲಿ ಜೊತೆ ಜರ್ನಿ ಮಾಡೋಕ್ಕೆ ತುಂಬ ಇಷ್ಟ.